ನಮಸ್ಕಾರ ಆತ್ಮೀಯ ಸ್ಪರ್ಧಾ ಮಿತ್ರರೇ, ಇವತ್ತಿನ ದಿನ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳ ದೃಷ್ಟಿಕೋನದಿಂದ ಅತಿ ಮಹತ್ವದ ದಿನ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕರ್ನಾಟಕದ ಹೆಮ್ಮೆಯ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾಗಿರ್ತಕ್ಕಂಥ ಇಲ್ಲಿವರೆಗೂ ಮುಂದೆಯೂ ಸಹ ಗುಣಮಟ್ಟದ ಶಿಕ್ಷಣವನ್ನು ನೀಡುವಂಥ ಒಂದು ಪ್ರಮುಖ ಸಂಸ್ಥೆ ದಿ ಕ್ಲಾಸಿಕ್ KSIS ಸ್ಟಡಿ ಸರ್ಕಲ್ದವರು ಇವತ್ತಿನ ದಿನ ಆನ್ಲೈನ್ ಶಿಕ್ಷಣ ವ್ಯವಸ್ಥೆಯನ್ನು ಜಾರಿ ಮಾಡ್ತಾ ಇದ್ದಾರೆ. ಒಂದು ಖುಷಿ ವಿಚಾರ. ಕೊರೋನಾ ಮಹಾಮಾರಿಯ ತುರ್ತು ಸಂದರ್ಭದಲ್ಲಿಯೂ ಸಹಿತ ವಿದ್ಯಾರ್ಥಿಗಳ ಒಂದು ಆಶಯಗಳನ್ನು ಗುರಿಯಾಗಿಟ್ಟುಕೊಂಡು ಗುಣಮಟ್ಟದ ಶಿಕ್ಷಣವನ್ನು ಕೊಡಬೇಕು ಅನ್ನೋ ಒಂದು ಅವರ ಒಂದು ಪರಿಶ್ರಮ ನಿಜಕ್ಕೂ ಶ್ಲಾಘನೀಯ. ನಾವೆಲ್ಲರೂ ಈ ಒಂದು ಆನ್ಲೈನ್ ಶಿಕ್ಷಣ ವ್ಯವಸ್ಥೆಯನ್ನು ಜಾರಿಗೊಳಿಸುವಂಥ ನಿರ್ದೇಶಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಲಕ್ಷ್ಮಣ್ ಉಪಾರ್ ಸರ್ ಹಾಗೂ ಇಡೀ ಕ್ಲಾಸಿಕ್ ಸಮೂಹ ಬಳಗಕ್ಕೆ ಒಂದು ಅಭಿನಂದನೆಗಳನ್ನು, ಶುಭಾಶಯಗಳನ್ನು ತಿಳಿಸೋಣ. ಅವರ ಈ ಒಂದು ಆನ್ಲೈನ್ ಶಿಕ್ಷಣ ವ್ಯವಸ್ಥೆ ಅಚ್ಚುಕಟ್ಟಾಗಿ ಮೂಡಿಬರಲಿ ಅನ್ನೋ ಒಂದು ಆಶಯವನ್ನು ವ್ಯಕ್ತಪಡಿಸುತ್ತಾ, ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಶಸ್ಸು ಸಿಗಲಿಕ್ಕೆ ನಾವೇನು ಮಾಡಬೇಕು, ಈ ನಿಟ್ಟಿನೊಳಗೆ ಕೆಲವೊಂದು ನನಗನಿಸಿರ್ತಕ್ಕಂಥ ಅತಿ ಮಹತ್ವದ ವಿಚಾರಗಳನ್ನು ತಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎಷ್ಟೋ ವಿದ್ಯಾರ್ಥಿಗಳು ಬೆಳಗಿನ ಜಾವ ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆ ಬ್ರಾಹ್ಮಿ ಮುಹೂರ್ತ ಅಂತ ಕರೀತಾರೆ. ಆ ಸಮಯದಲ್ಲಿ ಎದ್ದು ಪ್ರಾಮಾಣಿಕತೆಯಿಂದ ಓದ್ತಾ ಇದ್ದಾರೆ. ಒಳ್ಳೆಯ ಶಿಸ್ತನ್ನು ಅಳವಡಿಸ್ಕೊಂಡಿದ್ದಾರೆ. ಒಂದು ಒಳ್ಳೆಯ ಗುರಿ ಇಟ್ಟುಕೊಂಡು ಸಾಗ್ತಾ ಇದ್ದಾರೆ. ಓದ್ತಾ ಇದ್ದಾರೆ, ಬರಿತಾ ಇದ್ದಾರೆ, ಚರ್ಚೆ ಮಾಡ್ತಾ ಇದ್ದಾರೆ, ಪುನರಾವಲೋಕನ ಮಾಡ್ತಾ ಇದ್ದಾರೆ, ಟೈಮ್ ವೇಸ್ಟ್ ಮಾಡ್ತಾ ಇಲ್ಲ, ಅನಗತ್ಯ ಮೊಬೈಲ್ ಬಳಕೆ ಮಾಡ್ತಾ ಇಲ್ಲ. ಇಷ್ಟೆಲ್ಲ ಇದ್ದರೂ ಸಹಿತ ಆದರೂ ಕೆಲವೊಂದು ವಿದ್ಯಾರ್ಥಿಗಳಿಗೆ, ಕೆಲವೊಂದು ಅಲ್ಲ ಗರಿಷ್ಠ ಪ್ರಮಾಣದ 100ಕ್ಕೆ 90ರಷ್ಟು ವಿದ್ಯಾರ್ಥಿಗಳು ಖಿನ್ನತೆಯಿಂದ ಬಳಲ್ತಾ ಇದ್ದಾರೆ. ಇದರರ್ಥ ಎಷ್ಟೋ ಪ್ರಾಮಾಣಿಕತೆಯಿಂದ ಪ್ರಯತ್ನ ಮಾಡ್ತಾ ಇದ್ದೀನಿ, ಆದರೂ ಸಹಿತ ಒಂದು ಹುದ್ದೆಯನ್ನು ಗಿಟ್ಟಿಸ್ಕೊಳ್ಳೋಕೆ ಆಗ್ತಾ ಇಲ್ಲ ಅನ್ನೋ ಒಂದು ಕೊರಗು, ಒಂದು ಖಿನ್ನತೆ ಅವರಲ್ಲಿ ಕಂಡು ಬರ್ತಾ ಇದೆ. ಕಾರಣ ಏನಂತಂದರೆ, ಎಲ್ಲೇ ಒಂದು ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡ್ತಾ ಇದ್ದಾರೆ. ಇದರರ್ಥ ಅವರು ಪರಿಶ್ರಮ ಪಡ್ತಾ ಇದ್ದಾರೆ. ಏನು ಸಣ್ಣ ಪುಟ್ಟ ತಪ್ಪುಗಳನ್ನು ಏನು ಮಾಡ್ತಾ ಇದ್ದಾರೆ ಅನ್ನೋದನ್ನು ಕಂಡುಕೊಂಡ್ಬಿಟ್ರೆ, ಸರಿ ಮಾಡ್ಕೊಂಡ್ಬಿಟ್ರೆ, ಒಂದಲ್ಲ 10 ಹುದ್ದೆಗಳು ನಿಮ್ಮನ್ನು ಹಿಂಬಾಲಿಸಿ ಬರ್ತದೆ. ತೊಂದರೆ ಇಲ್ಲ. ನಾಲೆಜ್ ಈಸ್ ಪವರ್. ಎಷ್ಟು ಅಂದರೆ ಯಾವುದೇ ವಿಚಾರಗಳನ್ನು ಓದಿ ಕಾನ್ಸೆಪ್ಟ್ ಕ್ಲಿಯರ್ ಇರಬೇಕು, ಪರಿಪೂರ್ಣತೆ ಇರಬೇಕು. ಯಾವುದೇ ವಿಚಾರವನ್ನು 360 ಡಿಗ್ರಿ ಆ್ಯಂಗಲ್ ಒಳಗೆ ಅಚ್ಚುಕಟ್ಟಾಗಿ ತಿಳ್ಕೋಬೇಕು. ಯಾವುದೂ ತೊಂದರೆ ಆಗಲ್ಲ. ಕೆಲವರು ಇನ್ನೂ ಹೆಂಗೆ ಖಿನ್ನತೆ ಇರ್ತದೆ ಅಂತಾರೆ, ಓದಿರ್ತಕ್ಕಂಥ ವಿಚಾರ ಸರ ಮರ್ತು ಹೋಗ್ಬಿಡ್ತದೆ ಇಮಿಡಿಯೇಟ್. 2 ದಿವಸ ಆಯಿತು ಅಂತಾರೆ, ಅದು ವಿಷಯ ನೆನಪೇ ಬರೋದಿಲ್ಲ. ಸರ್ ಪ್ರಾಮಾಣಿಕವಾಗಿ ಓದನಿ ಬರ್ದನಿ, ಎಕ್ಸಾಮ್ ಒಳಗೆ ಕನ್ಫ್ಯೂಷನ್ ಆಗ್ತಾಯಿದೆ. ಇದಕ್ಕೆಲ್ಲ ಪರಿಹಾರಗಳಿದ್ದಾವೆ. ಕಂಡ್ಕೋಬೇಕು, ಸುಮ್ಮನೆ ಹೋಗೋದಲ್ಲ. ಏನು ತಪ್ಪು ಮಾಡ್ತಾಯಿದ್ದೀನಿ, ಎಲ್ಲಿ ಸರಿ ಮಾಡ್ಕೋಬೇಕಾಗಿದೆ, ಅದನ್ನು ಸರಿ ಮಾಡಿಕೊಂಡ್ರೆ 100ಕ್ಕೆ 100ರಷ್ಟು ನಿಶ್ಚಿತ ಉನ್ನತವಾದ ಹುದ್ದೆಯನ್ನು ಇರ್ಬೋದು. ಇನ್ನೂ ಕೆಲವೊಂದು ವಿದ್ಯಾರ್ಥಿಗಳಿಗೆ ಯಾವ ರೀತಿ ಖಿನ್ನತೆ ಇರ್ತದೆ ಅಂದರೆ, ಸರ್ ನಂದು SLC ಒಂದು 50 ಆಗಿದೆ, ಒಂದು PUC ಒಂದು 50 ಆಗಿದೆ, ಡಿಗ್ರಿ ಒಂದು 60 ಆಗಿದೆ, ನಾ ಸಾಮಾನ್ಯ ವಿದ್ಯಾರ್ಥಿ ಇರ್ಬೋದು ಅಂದ್ಕೊಂಡ್ರೆ ತಪ್ಪು ಕಲ್ಪನೆ. ಸರಿಯಾಗಿ ಹಿಂದೆ ಅಧ್ಯಯನ ಮಾಡಿಲ್ಲ, ಅಷ್ಟು ಅಂಕಗಳು ಬಂದಿದೆ ಅಷ್ಟೇ, ಅದ್ರ ಹೊರತುಪಡಿಸಿ ಏನಿಲ್ಲ. ಒಬ್ಬ 90 ಬಂದಿದೆ, SLC ಒಳಗೆ 90 ಬಂದಿದೆ, PUC ಒಳಗೆ ರ್ಯಾಂಕ್ ಇದ್ದಾನೆ, ಡಿಗ್ರಿ ಒಳಗೂ ಗೋಲ್ಡ್ ಮೆಡಲ್ ಇದ್ದಾನೆ, ಚೆನ್ನಾಗಿ ಪರಿಶ್ರಮ ಹಾಕಿದ್ದಾನೆ, ಒಳ್ಳೆಯ ಅಂಕಗಳು ಬಂದಿದೆ ಅಂತ ಅರ್ಥ. ಇದರರ್ಥ ಅವನು ಜಾಣಿದಾನ, ನಾನು ದಡ್ಡಿದ್ದೇನೆ ಅಂತ ಅರ್ಥ ಅಲ್ಲ ಅದು. ಎಲ್ಲರೂ ಜಾಣರೇ ಇದ್ದಾರೆ, ಯಾರೂ ದಡ್ಡರಲ್ಲ. ಎಲ್ಲರಲ್ಲಿ ಜಾಣತನ 100ಕ್ಕೆ 100ರಷ್ಟು ಇದೆ. ಎಲ್ಲರಲ್ಲಿ 100ಕ್ಕೆ 100ರಷ್ಟು ಏಕಾಗ್ರತೆ ಇದೆ. ಅವ್ನಿಗೆ ಭಾಳ ಏಕಾಗ್ರತೆ ಇದೆ, ನನಗೆ ಕಡಿಮೆ ಏಕಾಗ್ರತೆ ಇಲ್ಲ.
ನೂರಕ್ಕೆ ನೂರಷ್ಟು ನಿಮ್ಮಲ್ಲಿ ಏಕಾಗ್ರತೆ ನೂರಕ್ಕೆ ನೂರಷ್ಟಿದೆ. ನಿಮ್ಮಲ್ಲಿ ನೀವು ಜಾಣರಿದ್ದೀರಿ, ನಿಮ್ಮಲ್ಲಿ ಜಾಣತನ ಇದೆ. ಆ ಜಾಣತನವನ್ನು ಹೆಂಗೆ ಬಳಕೆ ಮಾಡ್ಕೋಬೇಕು ಅನ್ನೋ ಒಂದು ವಿಚಾರ ಗೊತ್ತಾಯ್ತು ಅಂತಂದರೆ ಸ್ನೇಹಿತರೆ, ಜೀವನದಲ್ಲಿ ಗೆದ್ದು ಬಿಡ್ತೀರ, ಡೌಟೇ ಇಲ್ಲ. ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಮಾಡಬೇಕಾಗಿರ್ತಕ್ಕಂಥದ್ದು ಚಿಂತನೆ. ಹೆಂಗೆ ಸಾಗಬೇಕು, ಸ್ಪರ್ಧಾತ್ಮಕ ಜಗತ್ತಿನೊಳಗೆ ಹೆಂಗೆ ಸಾಗಬೇಕು, ನಮ್ಮ ಅಧ್ಯಯನ ಹೆಂಗೆ ಸಾಗಬೇಕು ಅನ್ನೋ ಒಂದು ಚಿಂತನೆಯನ್ನು, ಈ ಚಿಂತನೆ ಅನ್ನೋದೇ ಸ್ಮಾರ್ಟ್ ವರ್ಕ್. ಕಲಿತ್ರಿ ಅಂದರೆ ಗೆದ್ದು ಬಿಡ್ತೀರಿ, ತೊಂದರೆಯೇ ಇಲ್ಲ. ಸ್ಪರ್ಧಾತ್ಮಕ ಪರೀಕ್ಷಾ ದೃಷ್ಟಿಯಿಂದ ಹೇಗೆ ಓದಬೇಕು, ಏನನ್ನು ಓದಬೇಕು, ಏನನ್ನು ಓದಬಾರ್ದು, ಅದು ಮಹತ್ವದ್ದೇ. ಸಿಕ್ಕ ಬುಕ್ಕೆಲ್ಲ ಓದೋಂಗಿಲ್ಲ. ಒಂದು ವಿಷಯಕ್ಕೆ ಒಂದು ಪುಸ್ತಕ, ಸ್ವಲ್ಪ ರೂಢಿಸ್ಕೊಳ್ರಿ. ಇನ್ನೂ ಟೈಮ್ ಇದ್ರೆ ಒಂದು ವಿಷಯಕ್ಕೆ 2 ಪುಸ್ತಕ ತೊಗೊಳ್ರಿ, ನಂದೇನು ಅಬ್ಜೆಕ್ಷನ್ ಇಲ್ಲ. ಆದರೆ ಹಲವಾರು ಜನ ಸಂಪನ್ಮೂಲ ವ್ಯಕ್ತಿಗಳು ಈ ವಿಷಯಕ್ಕೆ ಇದೇ ಮಹತ್ವದ ಪುಸ್ತಕ ಅಂತ ಹೇಳ್ತಾರೆ. ಆ ಒಂದು ಪುಸ್ತಕವನ್ನು ಹೊರತುಪಡಿಸಿ ಆ ವಿಷಯಕ್ಕೆ ಇನ್ನೊಂದು ಪುಸ್ತಕವನ್ನು ಮುಟ್ಟೋ ಹಾಗಿಲ್ಲ. ಬರೀ ಓದೋದಲ್ಲ ಪುಸ್ತಕ, ಆ ಪುಸ್ತಕವನ್ನು ನೀಟಾಗಿ ಓದಿ ಸ್ಪರ್ಧಾತ್ಮಕ ಪರೀಕ್ಷಾ ದೃಷ್ಟಿಯಿಂದ ಎಷ್ಟನ್ನು ಆಯ್ಕೆ ಮಾಡಿಕೊಂಡು ಬರ್ಕೋಬೇಕು, ಬರಿಬೇಕು ಅನ್ನೋ ಒಂದು ವಿಚಾರವನ್ನು ಇಟ್ಕೊಂಡು ಓದಿದ ನಂತರ ಆ ವಿಷಯಗಳನ್ನು ಬರೆದು ಓದಿರ್ತಕ್ಕಂಥ ಬರೆದಿರ್ತಕ್ಕಂಥ ವಿಚಾರವನ್ನು ಚರ್ಚೆ ಮಾಡಿ ಪುನರಾವಲೋಕನ ಮಾಡಿದ್ರಿ ಅಂತಂದ್ರೆ ಗೆದ್ರಿ ಅಂತ ಅರ್ಥ. ಇದು ಒಂದು ವಿಷಯಕ್ಕೆ ಒಂದು ಪುಸ್ತಕ ಅನ್ನೋ ಒಂದು ವಿಚಾರದಲ್ಲಿ. ಇನ್ನು ಓದಿರ್ತಕ್ಕಂಥ ವಿಚಾರವನ್ನು ಬರಿಬೇಕಂತ ಹೇಳಿದೆ. ಯಾಕೆ ಬರಿಬೇಕು, ಯಾಕೆ ಚರ್ಚೆ ಮಾಡಬೇಕು, ಯಾಕೆ ರೀಕಾಲ್ ಮಾಡಬೇಕು ಅನ್ನೋದಕ್ಕೆ ಒಂದು ಉದಾಹರಣೆ ಹೇಳ್ತೇನೆ. ಕೆಲವು ವಿದ್ಯಾರ್ಥಿಗಳು ಹೆಂಗಿರ್ತದೆ ಅಂತಂದರೆ ಬರೀ ಯಾವತ್ತು ನೋಡಿದರೂ ಓದ್ತಾ ಹೋಗ್ತಾರೆ. ಅವರಲ್ಲಿ ಬರವಣಿಗೆ ಇರೋದಿಲ್ಲ, ಚರ್ಚೆ ಇರೋದಿಲ್ಲ, ಪುನರಾವಲೋಕನ ಇಲ್ಲ. ಇದರರ್ಥ ಓದಿದ್ದು ನೆನಪುಳಿಯೋದಿಲ್ಲ, ಅಲ್ಲಿ ಏಕಾಗ್ರತೆ ಬರಲಿಕ್ಕೂ ಸಾಧ್ಯ ಇಲ್ಲ, ಅಂದರೆ ಸಕ್ಸಸ್ ಸಿಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಅರ್ಥ. ಹೆಂಗೆ ಏಕಾಗ್ರತೆ ಬರೋಕ್ಕೆ ಸಾಧ್ಯತೆ, ಹೆಂಗೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಅನುಕೂಲ ಆಗ್ತದೆ ಜಸ್ಟ್ ಅಬ್ಸರ್ವ್ ಮಾಡಿರಿ. ಕೆಲವೊಂದು ವಿದ್ಯಾರ್ಥಿಗಳು ಬರೀ ಕೇವಲ ಓದುತ್ತಾ ಹೋಗ್ತಾ ಇದ್ದಾರೆ, ಅಬ್ಸರ್ವ್ ಮಾಡಿ. ಸ್ಪರ್ಧಾತ್ಮಕ ಪರೀಕ್ಷೆಗೆ ಕೇವಲ ಒಂದು 25% ಅಷ್ಟೇ ಹೆಲ್ಪ್ ಆಯಿತು. ನೆನಪಿನಲ್ಲಿ ಉಳಿಯುವಂಥ ಪ್ರಮಾಣ ಕೇವಲ ಅದು 25%, ಭಾಳ ಲೋ ಲೆವೆಲ್. ಇನ್ನೊಂದು ಹಂತದ ವಿದ್ಯಾರ್ಥಿಗಳು ಏನು ಮಾಡ್ತಾರೆ, ಓದಿರ್ತಕ್ಕಂಥ ವಿಚಾರವನ್ನು ಬರವಣಿಗೆ ರೂಪದಲ್ಲಿ ತೊಗೊಂಬರ್ತಾರೆ. ಇಲ್ಲೇನಾಯಿತು, ಯಾವ ವಿಚಾರವನ್ನು ಪೆನ್ನಿಟ್ಟು ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅಂದರೆ ಮನಸ್ಸಿನ ಒಂದು ಚಂಚಲತೆ ದೂರ ಹೋಗ್ತದೆ, ಏಕಾಗ್ರತೆ ಕ್ರೋಢೀಕರಣ ಆಗ್ತದೆ. ಇಲ್ಲಿ ಏಕಾಗ್ರತೆ ಸ್ವಲ್ಪ ಹೆಚ್ಚಿಗೆ ಆಯಿತು, ಒಂದು 50% ಆಯಿತು ಏಕಾಗ್ರತೆ. ಓದೋ ಮುಂದೆ ಕಡಿಮೆ ಇತ್ತು, ಬರೆಯುವಾಗ ಜಾಸ್ತಿ ಆಯಿತು. ಇಲ್ಲಿ ನೆನಪುಳಿಯುವಂಥ ಪ್ರಮಾಣ ಅದು ಒಂದು 50% ಏರಿಕೆ ಆಯ್ತಂತ ತಿಳ್ಕೊಳ್ಳಿ. ಓದೋ ಮುಂದೆ ಏಕಾಗ್ರತೆ ಒಂದು 25% ಅಷ್ಟೇ ಇತ್ತು, ನೆನಪುಳಿಯುವಂಥ ಪ್ರಮಾಣ ಅದು ಒಂದು 25% ಭಾಳ ಲೋ ಲೆವೆಲ್ ಇತ್ತು. ಓದಿರ್ತಕ್ಕಂಥ ವಿಚಾರವನ್ನು ಬರವಣಿಗೆ ರೂಪದಲ್ಲಿ ತೊಗೊಂಬಂದೆ, ಏಕಾಗ್ರತೆ ಒಂದು 50%ಗೆ ಏರಿಕೆ ಆಯಿತು, ನೆನಪಿನಲ್ಲಿ ಉಳಿಯುವಂಥ ಪ್ರಮಾಣ ಸಹಿತ 50%ಗೆ ಏರಿಕೆ ಆಯಿತು. ನೆಕ್ಸ್ಟ್, ಭಾಳ ಜನ ಅನ್ಕೋತಾರೆ, ಸರ್ ನನ್ನ ಪಾಡಿಗೆ ನಾನು ಓದ್ತೀನಿ ಬರಿತೀನಿ, ಯಾರು ಸವಾಸ ಬೇಡ ನನಗೆ ಅಂತೆ. ಆದರೆ ಪಾಸ್ ಆಗುವಂಥ ಸಾಧ್ಯತೆ ಇಲ್ಲಿ ಕಡಿಮೆ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ. ಯಾರ ಸವಾಸ ಬೇಡ, ಸರ್ ನಾನು ಹಾರ್ಡ್ ವರ್ಕ್ ಮಾಡ್ತೀನಿ, ನೆಕ್ಸ್ಟ್ ಕೇವಲ ಓದೋದು ಬರೆಯೋದು 8ರಿಂದ 10 ಅಲ್ಲ 12, 13 ಗಂಟೆಗಳ ಕಾಲ ಅಧ್ಯಯನ ಮಾಡ್ತೀನಿ, 4 ಗಂಟೆಗೆ ಎದ್ದು ಓದ್ತೀನಿ ಅಂತಾರೆ. ಆದರೆ ನಮ್ಮ ನಾಲೆಜ್ ಯಾವಾಗಲೂ ನಿಂತು ನೀರಾಗಕ್ಕೆ ಅವಕಾಶ ಕೊಡಬಾರ್ದು. ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿರಿ. ನನ್ನ ಪಾಡಿಗೆ ನಾವು ಓದ್ತೀನಿ ಬರಿತೀನಿ, ನಮ್ಮ ನಾಲೆಜು ನಿಂತು ನೀರಾಗಕ್ಕೆ ಅವಕಾಶ ಕೊಡಬಾರ್ದು ಸ್ನೇಹಿತರೆ. ಹೇಳ್ತೀನಿ ಮುಂದೆ, ತಿಳಿಯಿರ್ಬೇಕು. ಎಕ್ಸಾಮ್ದಾಗ ಗೊಂದಲ ಆಗಬಾರ್ದು. ಕೆಲವರು ಸರ್ ಗೊತ್ತಿತ್ತು, ನಾನು 4 ಸಲ ಓದೇನಿ 5 ಸಲ ಓದೇನಿ, ಭಾಳ ರೆಪ್ಯುಟೇಷನ್ ಆಗಿದೆ, ಆದರೂ ಸಹಿತ ಎಕ್ಸಾಮ್ದಾಗ ಕನ್ಫ್ಯೂಸ್ ಆಯ್ತು. ಕಾರಣ ಇದೆ, ಅದಕ್ಕೆ ಹೇಳ್ತೇನೆ.
ಓದಿರ್ತಕ್ಕಂಥ ವಿಚಾರವನ್ನು ಬರೆದಿರ್ತಕ್ಕಂಥ ವಿಚಾರವನ್ನು ಚರ್ಚೆ ರೂಪಕ್ಕೆ ತಂದಾಗ ಕಾನ್ಸಂಟ್ರೇಷನ್ನು 75%ಗೆ ಏರಿಕೆ ಆಯಿತು. ಕಾನ್ಸಂಟ್ರೇಷನ್ ಇಲ್ಲಿ ನೆನಪಿನಲ್ಲಿ ಉಳಿಯುವಂಥ ಪ್ರಮಾಣ ಸಹಿತ 75%ಗೆ ಏರಿಕೆ ಆಗಿರ್ತದೆ. ಅಂದರೆ ಇಲ್ಲಿ ಹೆಚ್ಚಿಗೆ ಲಾಭ ಆಯ್ತು ನನಗೆ. ಏಕಾಗ್ರತೆಯೂ ಜಾಸ್ತಿ ಆಯಿತು, ನೆನಪಿನಲ್ಲಿ ಉಳಿಯುವಂಥ ಪ್ರಮಾಣ ಸಹಿತ ಜಾಸ್ತಿ ಆಯಿತು. ಓದಿರ್ತಕ್ಕಂಥ ವಿಚಾರವನ್ನು ಬರೆದಿರ್ತಕ್ಕಂಥ ವಿಚಾರವನ್ನು ಚರ್ಚೆ ಮಾಡಿರ್ತಕ್ಕಂಥ ವಿಚಾರವನ್ನು ರೀಕಾಲ್ ಅಂದರೆ ಪುನರಾವಲೋಕನ ನೆನಪು ಮಾಡ್ಕೊಳ್ಳೋದು. ಸೆಲ್ಫ್ ಡಿಸ್ಕಷನ್ ಅಂದರೂ ಪರವಾಗಿಲ್ಲ, ನಾನು ನೆನಪು ಮಾಡ್ಕೊಳ್ಳೋದು. ಇಲ್ಲಿ 100% ಒಂದು ಏಕಾಗ್ರತೆ ಹೆಚ್ಚಾಯಿತು, 100% ನೆನಪಿನಲ್ಲಿ ಉಳಿಯುವಂಥ ಪ್ರಮಾಣ ಜಾಸ್ತಿ ಆಯಿತು. ಆದರೆ ಇಲ್ಲಿ ಒಂದು ಅತಿ ಪ್ರಮುಖವಾದ ವಿಚಾರವನ್ನು ಗಮನದಲ್ಲಿಡಬೇಕು ಸ್ನೇಹಿತರೆ. ಸ್ಪರ್ಧಾತ್ಮಕ ಪರೀಕ್ಷಾ ದೃಷ್ಟಿಯಿಂದ ಹೇಗೆ ಓದಬೇಕು, ಏನನ್ನು ಓದಬೇಕು, ಏನನ್ನು ಓದಬಾರ್ದು, ಎಷ್ಟನ್ನು ಆಯ್ಕೆ ಮಾಡಿಕೊಂಡು ಓದಬೇಕು ಅನ್ನೋ ಒಂದು ವಿಚಾರ ಓದುವ ಹಂತದಲ್ಲಿ ನೆನಪಿರಬೇಕು. ಓದುವಂಥ ಹಂತದಲ್ಲಿ ನಾನು ಸ್ಪರ್ಧಾತ್ಮಕ ಪರೀಕ್ಷೆ ಅಣಿ ಆಗ್ತಾಯಿದ್ದೀನಿ, ಏನನ್ನು ಓದಬೇಕು, ಏನನ್ನು ಓದಬಾರ್ದು, ಓದಿರ್ತಕ್ಕಂಥ ವಿಚಾರವನ್ನು ಹೆಂಗೆ ನೆನಪಿಟ್ಕೋಬೇಕು, ಎಷ್ಟನ್ನು ಆಯ್ಕೆ ಮಾಡಿಕೊಂಡು ಓದಬೇಕು ಅನ್ನೋ ಒಂದು ವಿಚಾರ ಪ್ರತಿ ಹಂತದಲ್ಲಿ ನಾವು ನಿರ್ಧಾರ ಮಾಡಲೇಬೇಕಿಲ್ಲ ಅಂತ ತೊಂದರೆ ಆಗ್ತದೆ. ಅನಗತ್ಯ ಏನೇನೋ ಓದ್ತೀವಿ, ಏನೇನೋ ಎಕ್ಸಾಮ್ದಾಗ ಬರ್ತದೆ. ಈ ಕಾರಣದಿಂದಾಗಿ ನಾವು ಪ್ರತಿ ಹಂತದಲ್ಲಿ ಹೇಳಿದೆ ಏನನ್ನು ಓದಬೇಕು, ಹೇಗೆ ಓದಬೇಕು, ಎಷ್ಟನ್ನು ಆಯ್ಕೆ ಮಾಡಿಕೊಂಡು ಓದಬೇಕು, ಓದಿರ್ತಕ್ಕಂಥ ಎಲ್ಲ ವಿಚಾರವನ್ನು ಹೆಂಗೆ ನೆನಪಿಟ್ಕೋಬೇಕಂತೇಳಿ ಒಂದು ಓದುವ ಹಂತದಲ್ಲಿ. ಬರವಣಿಗೆ ವಿಚಾರದಲ್ಲಿ ಎಷ್ಟನ್ನು ಆಯ್ಕೆ ಮಾಡಿಕೊಂಡು ಬರ್ಕೋಬೇಕು ಅನ್ನೋದು ಭಾಳ ಮಹತ್ವದ್ದು. ಒಂದು ಪುಸ್ತಕದಲ್ಲಿ ಎಲ್ಲವೂ ಸಹಿತ ಸ್ಪರ್ಧಾತ್ಮಕ ಪರೀಕ್ಷೆಯ ಮಹತ್ವದ್ದಂತಲ್ಲ, ಮಾಹಿತಿ ಇರ್ತದೆ, ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿರ್ತಾರೆ. ಅದರಲ್ಲಿ ಸ್ಪರ್ಧಾತ್ಮಕ ಪರೀಕ್ಷಾ ದೃಷ್ಟಿಯಿಂದ ನಾನು ಎಷ್ಟನ್ನು ಆಯ್ಕೆ ಮಾಡಿಕೊಂಡು ಓದಬೇಕು ಅನ್ನೋ ಒಂದು ವಿಚಾರ ನಮಗೆ ಗುರ್ತಿರಬೇಕಷ್ಟೇ. ಅದನ್ನು ಹೊರತುಪಡಿಸಿ ಏನಿಲ್ಲ, ಅದರಲ್ಲಿ ಮ್ಯಾಜಿಕ್ ಏನಿಲ್ಲ. ಎಷ್ಟನ್ನು ಆಯ್ಕೆ ಮಾಡಿಕೊಂಡು ಓದಬೇಕು ಅನ್ನೋ ಒಂದು ವಿಚಾರ ಹೇಗೆ ಗೊತ್ತಾಗ್ತದೆ ಅಂತ ಕೆಲವೊಬ್ಬರಲ್ಲಿ ಇರ್ತದೆ. ಸರ್ ನಮ್ಗೆ ಇದೆಲ್ಲ ಹೆಂಗೆ ಗೊತ್ತಾಗಬೇಕು ಸರ್ ಇದೆಲ್ಲ ಅಂತೇಳಿ. ಇದಕ್ಕೆಲ್ಲ ಮೂಲ ಏನು ಅಂತಂದರೆ, ಹಿಂದೆ ಸಾಕಷ್ಟು ಪರೀಕ್ಷೆಗಳಿಗೆ ಸಂಬಂಧಪಟ್ಟಂಗೆ ಪ್ರೀವಿಯಸ್ ಕ್ವಶನ್ ಪೇಪರ್ ಇರ್ತದೆ. ಬರ್ಬೋದಾದಂಥ ಸಾಧ್ಯತೆಗಳನ್ನು ನಾವು ಅಲ್ಲಿ ನೋಡಿರ್ತೀವಿ. ಯಾವ ರೀತಿ ಕ್ವಶನ್ ಕೇಳ್ತಾನೆ ಅನ್ನೋ ಒಂದು ವಿಚಾರ ಸಹಿತ ನಮ್ಗೆ ಗೊತ್ತಿರ್ತದೆ. ಎಷ್ಟು ಪ್ರಶ್ನೆ ಪತ್ರಿಕೆಗಳನ್ನು ರೆಫರ್ ಮಾಡ್ತೀರಿ, ಆವಾಗ ಮುಂದೆ ನಿಮ್ಗೆ ಅದು ದಾರಿ ತೋರಿಸ್ತದೆ. ಎಷ್ಟನ್ನು ಆಯ್ಕೆ ಮಾಡಿಕೊಂಡು ಓದಬೇಕು ಅನ್ನೋ ಒಂದು ವಿಚಾರವನ್ನು ದಾರಿ ತೋರಿಸ್ತದೆ. ಈ ವಿಚಾರವನ್ನು ಗಮನದಲ್ಲಿಟ್ಟುಕೊಂಡು ಆಮೇಲೆ ಒಂದೊಂದು ವಿಷಯಕ್ಕೆ ಒಂದೊಂದು ಉದಾಹರಣೆಗಳನ್ನು ಹೇಳ್ತಾ ಹೋಗ್ತೀನಿ. ಎಷ್ಟನ್ನು ಆಯ್ಕೆ ಮಾಡಿಕೊಂಡು ಓದಬೇಕು ಅನ್ನೋ ಒಂದು ವಿಚಾರವನ್ನು ತಿಳ್ಕೋಬೇಕು. ನೆಕ್ಸ್ಟು ಹೇಗೆ ಬರೆದುಕೊಳ್ಳುವಂಥ ವಿಚಾರ ಇರ್ಬೋದು. ಕೆಲವರು ಚರ್ಚೆ ಮಾಡಲಿಕ್ಕೆ ಬರೋದಿಲ್ಲ. ಚರ್ಚೆ ಹೆಂಗೆ ಮಾಡಬೇಕು? ಚರ್ಚೆ ಮಾಡಿದ್ರಿ ಅಂದ್ರೆ ಜೀವನದಲ್ಲಿ ಗೆದ್ದು ಬಿಡ್ತೀರಿ. ಪ್ರಾರಂಭಿಕ ಹಂತದಲ್ಲಿ ಫಸ್ಟ್ ಓದಬೇಕು. 8 ರಿಂದ 10 ಗಂಟೆಗಳ ಕಾಲ ಅಧ್ಯಯನ ಮಾಡಿದ ನಂತರ, ನೋಟ್ಸ್ ಮಾಡ್ಕೊಂಡ ನಂತರ ಸಮಾನ ಮನಸ್ಕರ ಜೊತೆಗೆ ಚರ್ಚೆಗಳಿರಿ, ತಪ್ಪೇನಿಲ್ಲ. ಸುಮ್ಮನೆ ಏನು ನಾಲೆಜ್ ಇಲ್ಲ ಚರ್ಚೆಗೆ ಹೋದರೆ ಏನು ಉಪಯೋಗ ಆಗೋದಿಲ್ಲ, ಸುಮ್ಮನೆ ಹರಟೆ ಹೊಡೆದಾಗತ್ತೆ. ಯಾವುದೇ ಕಾರಣಕ್ಕೂ ಅನಗತ್ಯ ಟೈಮ್ ವೇಸ್ಟ್ ಆಗಬಾರ್ದು. ಆ ನಿಟ್ಟಿನೊಳಗೆ ನಿಮ್ಮ ಆರೋಗ್ಯಕರವಾಗಿರ್ತಕ್ಕಂಥ ಚರ್ಚೆ ಆಗಬೇಕು ಅಷ್ಟೇ. ನೆಕ್ಸ್ಟು ಪುನರಾವಲೋಕನ. ಓದಿರ್ತಕ್ಕಂಥ ವಿಚಾರವನ್ನು ಏನೋ ಮೆಡಿಟೇಷನ್ ಮಾಡ್ತಿರ್ತೀವಿ, ಧ್ಯಾನ ಮಾಡ್ತಿರ್ತೀವಿ, ಸುಮ್ಮನೆ ಮೆಲುಕು ಹಾಕೋದು. ಅಂದರೆ ನಾನು ಹಿಂದೆ ಅಮೂಲ್ಯವಾಗಿರ್ತಕ್ಕಂಥ ಸಮಯವನ್ನು ವಿನಿಯೋಗ ಮಾಡಿಕೊಂಡೋ ಇಲ್ವೋ ಅನ್ನೋ ಒಂದು ವಿಚಾರವನ್ನು ಪುನರಾವಲೋಕನದಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಓದಿದ್ದೆಲ್ಲ ನೆನಪಿದೆಯೋ ಇಲ್ಲ ಅಂಥೇಳಿ. ಯಾಕೆ ಓದಿದ್ದು ನೆನಪಿತ್ತಂದ್ರೆ ಅಷ್ಟೇ ಬರವಣಿಗೆ ಬರ್ತದಿಲ್ಲ, ಬರವಣಿಗೆ ಒಳಗೆ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಮುಂದೆ ಸಾಕಷ್ಟು ಜನ KS ಪರೀಕ್ಷೆಯನ್ನು ಎದುರಿಸ್ತೀರಿ, ಮುಖ್ಯ ಪರೀಕ್ಷೆಯನ್ನು ಬರಿತೀರಿ. ಮುಖ್ಯ ಪರೀಕ್ಷೆಯನ್ನು ಬರೆಯುವಂಥ ಸಂದರ್ಭದಲ್ಲಿ ಓದಿರ್ತಕ್ಕಂಥ ಎಲ್ಲ ವಿಚಾರಗಳು ನೆನಪಿತ್ತು ಅಂದ್ರೆ ಪೆನ್ ಹಂಗೆ ಓಡ್ತಾ ಇರ್ತದೆ. ಓದಿರ್ತಕ್ಕಂಥ ವಿಚಾರ ನೆನಪುಳಿಲಿಲ್ಲ ಅಂದ್ರೆ ಆಟೋಮೆಟಿಕ್ ಪೆನ್ ತನ್ನಿಂತಾನೆ ಸ್ಟಾಪ್ ಆಗ್ತದೆ. ಯಾಕಂದ್ರೆ ಇನ್ ಟೈಮ್ ಒಳಗೆ 3 ಗಂಟೆ ಅವಧಿ ಒಳಗೆ ನಾವು ಪರೀಕ್ಷೆಯನ್ನು ಎದುರಿಸಲಿಕ್ಕೆ ಆಗೋದಿಲ್ಲ. ಹಲವಾರು ಪ್ರಶ್ನೆಗಳನ್ನು ಬಿಟ್ಟು ಬರ್ಬೋದಾದಂಥ ಸಾಧ್ಯತೆಯನ್ನು ತಳ್ಳಿ ಹಾಕುವಂತಿಲ್ಲ. ಅದಕ್ಕಾಗಿ ಎಷ್ಟು ನಿಮಗೆ ನೆನಪುಳಿತದೆ ಅಷ್ಟು ಪೆನ್ ಫಾಸ್ಟ್ ಓಡ್ತದೆ. ಬರವಣಿಗೆ ಸಹಿತ ಡೈಲಿ ಏನು ನೋಟ್ಸ್ ಮಾಡ್ತಾ ಹೋಗ್ತೀರಿ, ಬರವಣಿಗೆನೂ ಸಹಿತ ಅಚ್ಚುಕಟ್ಟಾಗ್ತದೆ, ಬರವಣಿಗೆ ಸಹಿತ ಫಾಸ್ಟ್ ಆಗ್ತದೆ.
ಬರವಣಿಗೆ ದಿವಸ ಕನಿಷ್ಠ ನೀವು 10-20 ಪೇಜು ಬರೀಲಿಕ್ಕೆ ಬೇಕು. ಓದಿ ಒಂದು 10-20 ಪೇಜ್ ಡೈಲಿ ರುಟೀನ್ ನಿಮ್ಮದೇನು ವರ್ಕ್ ಮುಗಿಸ್ಕೊಂಡು ನೀವು 10-15 ಪೇಜರ ಬರೆಯಬೇಕು ನೀವು, ಬೇರೆ ದಾರಿ ಇಲ್ಲ. ಹೇಳಿದೆ ಹೆಂಗೆ ಕಾನ್ಸಂಟ್ರೇಷನ್ ಹೆಂಗೆ ಜಾಸ್ತಿ ಆಗ್ತದೆ, ನೆನಪಿನಲ್ಲಿ ಉಳಿಯೋಂಥ ಪ್ರಮಾಣ ಹೆಂಗೆ ಜಾಸ್ತಿ ಆಗ್ತದೆ ಅನ್ನೋದನ್ನು ಹೇಳಿದ್ದೀನಿ. ಡೈಲಿ ಚರ್ಚೆ ಮಾಡೋಕೋಬೇಕು, ಒಂದು ಅರ್ಧ ಗಂಟೆ ಮಾಡಿರಿ ಚರ್ಚೆ, ತಪ್ಪೇನಿಲ್ಲ. ಅವಕಾಶ ಸಿಕ್ತು 1 ಗಂಟೆ, ಮ್ಯಾಕ್ಸಿಮಮ್ 1 ಗಂಟೆ ಸಾಕು ಚರ್ಚೆ. 1 ಗಂಟೆಯಿಂದ ಬೇಡ, 1 ಗಂಟೆಗಿಂತ ಹೆಚ್ಚು ಚರ್ಚೆ ಬೇಡ, 1 ಗಂಟೆ ಸಾಕು. ಅದಕ್ಕಾಗಿ ನಮ್ಮ ಅಧ್ಯಯನ ಹೇಗಿರಬೇಕಂದ್ರೆ, ನಾನು ಹೇಳಿದೆ 6ರಿಂದ 12ನೇ ತರಗತಿವರೆಗೆ ಪುಸ್ತಕಗಳನ್ನು ಸಂಗ್ರಹಣೆ ಮಾಡಿಕೊಂಡು ಅವುಗಳನ್ನು ಓದಿ ನೋಟ್ಸ್ ಮಾಡಿಕೊಡ್ರಿ, ನೋಟ್ಸ್ ಮಾಡಿ ಅವುಗಳನ್ನು ಚರ್ಚೆ ಮಾಡಿರಿ, ಚರ್ಚೆ ಮಾಡಿದ ನಂತರ ಅದನ್ನು ರೀಕಾಲ್ ಮಾಡಿರಿ. ಇಷ್ಟು 6ರಿಂದ 12ನೇ ತರಗತಿವರೆಗೆ, 6ನೇ ತರಗತಿಯಿಂದ ನಾನು ಏನು ಪುಸ್ತಕಗಳನ್ನು ಹೇಳಿದೆ, ಹಿಸ್ಟ್ರಿ ಆಗಿರ್ಬೋದು, ಎಕನಾಮಿಕ್ಸ್ ಆಗಿರ್ಬೋದು, ಪೊಲಿಟಿ ಆಗಿರ್ಬೋದು, ಜಾಗ್ರಫಿ ಆಗಿರ್ಬೋದು, ಅದರಲ್ಲಿ ಸೈನ್ಸ್ ಬರ್ತದೆ, ಕೆಮಿಸ್ಟ್ರಿ ಬರ್ತದೆ, ಬಾಟ್ನಿ ಬರ್ತದೆ, ಜುವಾಲಜಿ ಬರ್ತದೆ, ಟೆಕ್ನಾಲಜಿ ಬರ್ತದೆ, ಮೆಂಟಲ್ ಎಬಿಲಿಟಿ ಬರ್ತದೆ, ಎಲ್ಲವೂ ಬರ್ತದೆ. ಆಲ್ಮೋಸ್ಟ್ ಆಲ್ ಅಪ್ ಟು UPSC ಸಹಿತ ನೀವೇನಾದರೂ 6ರಿಂದ 12ನೇ ತರಗತಿಯವರೆಗೆ ಈ ಎಲ್ಲ ಪುಸ್ತಕಗಳನ್ನು ಸಂಗ್ರಹಣೆ ಮಾಡಿಕೊಂಡು ಓದಿ ನೋಟ್ಸ್ ಮಾಡಿ ಚರ್ಚೆ ಮಾಡಿ ರೀಕಾಲ್ ಮಾಡಿದ್ದೇ ನಿಜವಾಗಿತ್ತು ಅಂತಂದರೆ ಅಪ್ ಟು IAS ಒಂದು 50% ಸಿಲೆಬಸ್ ಕವರ್ ಮಾಡ್ದಂಗೆ, ಡೌಟೇ ಇಲ್ಲ. ಇದ್ದಿದ್ದು ಹೇಳ್ತಾ ಇದ್ದೀನಿ ನಾನು, 50% ಸಿಲೆಬಸ್ ಕವರ್ ಮಾಡ್ದಂಗೆ ನೀವು. ಅದನ್ನ ಹೇಳಿದ್ನಲ್ಲ, ಅಧ್ಯಯನ ವಿಧಾನ ಮತ್ತೆಲ್ಲೋ ಸುಮ್ಮನೆ ಓದಿಬಿಡೋದಲ್ಲ, ಎಲ್ಲ ನೆನಪಿರಬೇಕು ಇದರ ಅರ್ಥ. ಅಂದಾಗ ಮಾತ್ರ 100ಕ್ಕೆ 100ರಷ್ಟು ಯಶಸ್ಸು ಸಿಗ್ತದೆ, ತೊಂದರೆನೇ ಇಲ್ಲ. ಒಂದು ಉದಾಹರಣೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹೆಂಗೆ ಓದಬೇಕು, ಹೆಂಗೆ ಬರಿಬೇಕು, ಹೆಂಗೆ ಚರ್ಚೆ ಮಾಡಬೇಕು, ಹೆಂಗೆ ರೀಕಾಲ್ ಮಾಡಬೇಕು ಅನ್ನೋ ಒಂದು ವಿಚಾರ ಇಟ್ಕೊಂಡು ಒಂದು ಉದಾಹರಣೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಕರ್ನಾಟಕ ಸರ್ಕಾರ 500 ಕೋಟಿ ರೂಪಾಯಿ ಮೊತ್ತದಲ್ಲಿ, ಕರ್ನಾಟಕ ಸರ್ಕಾರ 500 ಕೋಟಿ ರೂಪಾಯಿ ಮೊತ್ತದಲ್ಲಿ ಬಾಗಲಕೋಟೆ ಜಿಲ್ಲೆಯ ಹುನಗುಂದ ತಾಲೂಕಿನ ರಾಮತಾಳ ಎಂಬಲ್ಲಿ ಇಡೀ ಏಷ್ಯಾ ಖಂಡದಲ್ಲಿಯೇ ಅತಿ ದೊಡ್ಡದಾದ ಹನಿ ನೀರಾವರಿ ಯೋಜನೆಯನ್ನು ಜಾರಿಗೊಳಿಸುವಂಥ ವಿಚಾರ ತಮಗೆಲ್ಲರಿಗೂ ಗೊತ್ತಿದೆ. ಈ ಬಾಗಲಕೋಟೆ ಜಿಲ್ಲೆಯ ಹುನಗುಂದ ತಾಲೂಕಿನ ರಾಮತಾಳ ಎಂಬಲ್ಲಿ ಸುಮಾರು ಸುತ್ತಮುತ್ತಲಿನ 50 ಗ್ರಾಮಗಳ 15,000 ರೈತರಿಗೆ ಅನುಕೂಲ ಆಗಲಿ ಅನ್ನೋ ಒಂದು ಉದ್ದೇಶ ಇಟ್ಟುಕೊಂಡು 2.77 TMC ಸಾಮರ್ಥ್ಯದ ನೀರನ್ನು, ಅಂದರೆ ಈ ನೀರನ್ನು ನಾರಾಯಣಪುರ ಜಲಾಶಯ ಹಾಗೂ ಕೃಷ್ಣ ಭಾಗ್ಯ ಜಲ ನಿಗಮದಿಂದ ನೀರನ್ನು ಪೂರೈಕೆ ಮಾಡಿ 24,000 ಹೆಕ್ಟೇರ್ ಭೂಮಿ, ಅಂದರೆ 59,000 ಎಕರೆ ಭೂಮಿಗೆ, 24,000 ಹೆಕ್ಟೇರ್ ಭೂಮಿ ಅಥವಾ 59,000 ಎಕರೆ ಭೂಮಿಗೆ, ಅಂದರೆ ಎಕರೆ ಭೂಮಿ 59,000 ಎಕರೆ ಭೂಮಿ ಈ ಒಂದು ಹನಿ ನೀರಾವರಿ ವ್ಯಾಪ್ತಿಗೆ ಒಳಪಡ್ತದೆ. ಈ ಒಂದು ಹನಿ ನೀರಾವರಿ ಯೋಜನೆ ಇಡೀ ಏಷ್ಯಾ ಖಂಡದಲ್ಲಿ ಅತಿ ದೊಡ್ಡ ಹನಿ ನೀರಾವರಿ ಯೋಜನೆ. ಇಷ್ಟು ಓದಿ ಬಿಟ್ಬಿಟ್ರೆ ನೆಕ್ಸ್ಟ್ 2-3 ದಿವಸ ಬಿಟ್ಬಿಟ್ರೆ ಮರ್ತು ಹೋಗ್ಬಿಡ್ತದೆ. ಅದೇ ಓದಿರ್ತಕ್ಕಂಥ ವಿಚಾರವನ್ನು ಬರವಣಿಗೆ ರೂಪದಲ್ಲಿ ಬರೆದ್ವಿ. ಅದರಲ್ಲಿ ಬುಕ್ನಾಗ ಹೆಂಗಿರ್ತದೆ ಆ್ಯಸ್ ಇಟ್ ಈಸ್ ಹಾಗೆ ಬರ್ಕೋಬೇಕಂತ ಏನು ರೂಲ್ ಇಲ್ಲ. ನೀವು ಓದ್ಕೊಂಡಿರಿ, ನಿಮಗೆ ಅರ್ಥ ಸಾಕದು. ಈಗ ನಾ ಕರ್ನಾಟಕ ಸರ್ಕಾರ ಅಂತ ಬರ್ಕೊಂಡೆ, 500 ಕೋಟಿ ರೂಪಾಯಿ ಮೊತ್ತ ಬರ್ಕೊಂಡೆ, ಬಾಗಲಕೋಟೆ ಅಂತ ಬರ್ಕೊಂಡೆ, ಹುನಗುಂದ ಅಂತ ಬರ್ಕೊಂಡೆ, ರಾಮತಾಳ ಅಂತ ಬರ್ಕೊಂಡೆ, ಏಷ್ಯಾ ಖಂಡ ಅಂತ ಬರ್ಕೊಂಡೆ, ನೆಕ್ಸ್ಟು ಅತಿ ದೊಡ್ಡದಾದ ಹನಿ ನೀರಾವರಿ ಯೋಜನೆ ಅಂತ ಬರ್ಕೊಂಡೆ, ನೆಕ್ಸ್ಟು ಪ್ರಮುಖವಾಗಿ 2.77 TMC ನೀರಂತ ಬರ್ಕೊಂಡೆ, 1000 ಮಿಲಿಯನ್ ಕ್ಯೂಬಿಕ್ ವಾಟರ್ ಅಂತ ಬರ್ಕೊಂಡೆ. ತದನಂತರ 24,000 ಹೆಕ್ಟೇರ್ ಭೂಮಿ ಅಥವಾ 59,000 ಎಕರೆ ಅಂತಷ್ಟು ಬರ್ಕೊಂಡೆ. 50 ಗ್ರಾಮಗಳ 15,000 ರೈತರು ಅಂತ ಬರ್ಕೊಂಡೆ. ನಾರಾಯಣಪುರ ಜಲಾಶಯ ಮತ್ತು ಕೃಷ್ಣ ಭಾಗ್ಯ ಜಲ ನಿಗಮ ಅಂತ ಬರ್ಕೊಂಡೆ. ಇಷ್ಟ ಪಾಯಿಂಟ್ ಅಲ್ಲಿ ಆಟೋಮೆಟಿಕ್ ಎಕ್ಸ್ಪ್ಲನೇಷನ್ ನೀವು ಗೊತ್ತಾಗತ್ತೆ ನಿಮಗೆ. ಏಷ್ಯಾ ಖಂಡ ಯಾಕೆ ಬರ್ಕೊಂಡೆ, 24,000 ಯಾಕೆ, 59,000 ಏನೋ ಇದು, 2.77 ಏನಿದು, 500 ಏನು ಇದು, ಬಾಗಲಕೋಟೆ, ಹುನಗುಂದ, ರಾಮತಾಳ ಏನಿದೆ ಅನ್ನೋ ಒಂದು ವಿಚಾರ 100ಕ್ಕೆ 100ರಷ್ಟು ಗೊತ್ತಾಗುತ್ತೆ. ಯಾಕಂದರೆ ನೀವು ಓದ್ಕೊಂಡಿರಿ, ನೀವು ಇಂಪಾರ್ಟೆಂಟ್ ಕೀ ಪಾಯಿಂಟ್ಸ್ ಬರೆದಿರಿ.
ಓದಾಕೆ ಒಂದು 10 ನಿಮಿಷ ತೊಗೊಂತು, ಬರ್ಯಾಕೆ ಒಂದು 8-10 ನಿಮಿಷ ತೊಗೊಂತು, ಒಂದು 15-20 ನಿಮಿಷದಲ್ಲಿ ನೋಟ್ಸ್ ರೆಡಿ ಆಯಿತು. ಆದರೆ ಚರ್ಚೆ ಮಾಡೋಕ್ಕೆ 1 ನಿಮಿಷ ಸಾಕು. ಅಬ್ಸರ್ವ್ ಮಾಡಿ, ಯಾವುದಾದ್ರೂ ಒಂದು 8 ತಾಸು ಅಧ್ಯಯನ ಮಾಡಿ, ಕೀ ಪಾಯಿಂಟ್ಸ್ ಬರ್ಕೊಡ್ರಿ, ಬರ್ಕೊಂಡು ಚರ್ಚೆ ಮಾಡಿರಿ. 8 ತಾಸು ಓದಿರ್ತಕ್ಕಂಥ ವಿಚಾರವನ್ನು ಕೇವಲ ಅರ್ಧ ಗಂಟೆಯಲ್ಲಿ ಹೊರಗೆ ಹಾಕ್ಬೋದು. ಸಮಾನ ಮನಸ್ಕರ ಜೊತೆ ಚರ್ಚೆ ಮಾಡಿ, ನೆಕ್ಸ್ಟ್ ನಿಮ್ಮ ಸ್ನೇಹಿತರ ಜೊತೆ ಅವರು ಬೇರೆ ಬೇರೆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಬಂದಿರ್ತಾರೆ, ಇಬ್ಬರು ಚರ್ಚೆ ಮಾಡಿದಿರಿ ಅಂತಂದ್ರೆ ನಾಲೆಜ್ ಒಳಗೆ ಆಲದ ಮರ ಆಗಿಬಿಡ್ತೀರಿ. ನಿಮ್ಮನ್ನು ಯಾರು ಬೀಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಓದಿರ್ತಕ್ಕಂಥ ವಿಚಾರ ಮರಿಲಿಕ್ಕೆ ಸಾಧ್ಯನೇ ಇಲ್ಲ. ಅದನ್ನೇ ಪುನರಾವಲೋಕನ ಮಾಡಿಕೊಡ್ರಿ. 1 ನಿಮಿಷನೂ ಬೇಡ, 10 ನಿಮಿಷ ಅಲ್ಲ, 1 ತಾಸು ಓದಿದ್ದು ಒಂದು 2-3 ನಿಮಿಷ ಒಳಗೆ ನಾವು ಅದನ್ನು ರೀಕಾಲ್ ಮಾಡಿ ಮುಗಿಸ್ಬಿಡ್ಬೋದು. ಒಂದೊಂದು ಕೀ ಪಾಯಿಂಟ್, ಇಂಪಾರ್ಟೆಂಟ್ ಕೀ ಪಾಯಿಂಟ್ಸ್ ಅದೇ ನೆನಪಿಲ್ಲ ಅಂತಂದರೆ ನಿಮ್ಗೆ ಹೊಳ್ಳಿ ಅದನ್ನು ವಿವರಣಾತ್ಮಕವಾಗಿ ರಾಮ್ತಾಳ್ ಹನಿ ನೀರಾವರಿ ಯೋಜನೆ ಬಗ್ಗೆ ಬರೀರಿ ಅಂದ್ರೆ ಮುಂದೆ KS ಒಳಗೆ ಬರೀರಿ ಅಂತಂದ್ರೆ ಈ ಕೀ ಪಾಯಿಂಟ್ಸ್ ಸಿನಪ್ಸಸ್ ಗಟ್ಟಿ ಕಾಳೆ ನಾವೇನು ಹಿಡಿದಿಟ್ಟಿದ್ವಿ, ಬಾಗಲಕೋಟೆ, ಹುನಗುಂದ, ರಾಮ್ತಾಳ 24,000, 59,000 ಹಿಂಗೇನು ನೆನಪಿಟ್ಟಿದ್ವಿ, 50 ಗ್ರಾಮಗಳು 15,000 ರೈತರು ಇಂಪಾರ್ಟೆಂಟ್ ಕೀ ಪಾಯಿಂಟ್ ಅವೇ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಹೊಳ್ಳೆ ಅದನ್ನು ರಚನೆ ಮಾಡಲಿಕ್ಕೆ, ವಿವರಣಾತ್ಮಕವಾಗಿ ಬರಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಅರ್ಥ. ಅದಕ್ಕಾಗಿ ನೀವು ಮಾಡಬೇಕಾಗಿದ್ದು ಏನಂದರೆ, ಒಂದು ಉದಾಹರಣೆ ಹೇಳಿದೆ ನಿಮಗೆ. ಯಾವುದೇ ಹಿಸ್ಟ್ರಿ, ಎಕನಾಮಿಕ್ಸ್, ಪೊಲಿಟಿ, ಜಾಗ್ರಫಿ ಬೇಕಾದ ವಿಚಾರಗಳನ್ನು ತೆಗೆದುಕೊಡ್ರಿ. ಮತ್ತು ವಿದ್ಯಾರ್ಥಿಗಳಲ್ಲಿ ಒಂದು ಕ್ರಿಯಾಶೀಲತೆ ಇರಬೇಕು. ಪ್ರತಿ ಕ್ಷಣವೂ ಸಹಿತ ಆ್ಯಕ್ಟಿವ್ ಆಗಿರಬೇಕು. ಅಂದರೆ ಕ್ರಿಯಾಶೀಲ ಶಕ್ತಿಯನ್ನು ಬೆಳೆಸ್ಕೋಬೇಕು. ಯಾವುದೇ ವಿಚಾರವನ್ನು ತೆಗೆದುಕೊಂಡ್ರೂ ಸಹಿತ ಒಂದು ಕ್ರಿಯಾಶೀಲತೆ ಇದ್ದರೆ ಗೆದ್ದು ಬಿಡ್ತೀರಿ ಸ್ನೇಹಿತರೆ. ಈ ವಿಚಾರದಲ್ಲಿ ಯಾವುದೇ ಒಂದು ಅಧ್ಯಯನ ವಿಧಾನಗಳನ್ನು ಆಧಾರವಾಗಿ ಇಟ್ಕೊಂಡು ಅಧ್ಯಯನ ಮಾಡಿದ್ರಿ ಅಂತಂದ್ರೆ ಯಾರು ನಿಮ್ಮನ್ನು ಸೋಲಿಸಲಿಕ್ಕೆ ಆಗೋದಿಲ್ಲ. ಒಂಥರ ಕಾನ್ಫಿಡೆನ್ಸ್ ಬರ್ತದೆ, ಖುಷಿ ಅನಿಸುತ್ತೆ. ಓದಿದ್ದೆಲ್ಲ ಎಲ್ಲ ನೆನಪುಳಿತಾ ಇದೆ. ಅಬ್ಸರ್ವ್ ಮಾಡಿ, ನಾನು ಹೇಳ್ತಕ್ಕಂಥ ವಿಚಾರವನ್ನು ಅಬ್ಸರ್ವ್ ಮಾಡಿ. ಬೆಳಗಿನ ಜಾವ 4 ಗಂಟೆ ಕೇಳಿ, 8 ತಾಸು ಮಲ್ಕೊಳ್ಳಿ, ಏನು ತೊಂದರೆ ಇಲ್ಲ. ಖುಷಿ ಅನ್ನಿಸ್ತಾರೆ, ಇನ್ನೊಂದು ತಾಸು ಕಡಿಮೆ ಮಲ್ಕೊಂಡ್ರೆ ಏನು ತೊಂದರೆ ಆಗೋದಿಲ್ಲ. ಅದಕ್ಕಾಗಿ ಆ ಒಂದು ವಿಚಾರಗಳನ್ನು ಗಮನದಲ್ಲಿಟ್ಕೊಂಡು ದಯಮಾಡಿ ಮುಂದುವರಿಬೇಕು. ಯಾಕಂದರೆ ಸ್ಪರ್ಧೆ ಪ್ರತಿ ಕ್ಷಣವೂ ಹೆಚ್ಚಾಗ್ತಾ ಇದೆ. ಪ್ರತಿ ಹಂತದಲ್ಲಿ ಸ್ಪರ್ಧೆ ಜಾಸ್ತಿ ಆಗ್ತಾಯಿದೆ. ತಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರವೇ. ನಾನು ಯಾವ ಟೆಕ್ನಿಕ್ಸು, ಟ್ರಿಕ್ಸ್ ಯೂಸ್ ಮಾಡಬೇಕನ್ನೋ ವಿಚಾರ ಪ್ರತಿ ಕ್ಷಣವೂ ಸಹಿತ ನೀವು ಪ್ರತಿ ಹಂತದಲ್ಲಿ ಸಹಿತ ಸೂಕ್ಷ್ಮವಾಗಿ ಗಮನಿಸ್ಬೇಕು. ಇದನ್ನು ಯಶಸ್ವಿಯಾಗಿ ಹೆಂಗೆ ಎದುರಿಸ್ಬೇಕು, ಹೆಂಗೆ ಸ್ಮಾರ್ಟ್ ವರ್ಕ್ ಮಾಡಬೇಕು ಅನ್ನೋ ಒಂದು ವಿಚಾರ ಬಂತು ಅಂತಂದ್ರೆ ನಿಮ್ಗೆ ಯಾರು ಬೀಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಎಷ್ಟೋ ವಿಚಾರಗಳನ್ನು ತೆಗೆದುಕೊಳ್ಬೋದು ನೀವು. ಸ್ಪರ್ಧಾತ್ಮಕ ಪರೀಕ್ಷೆ ಒಳಗೆ ಯಾರು ಗೆಲುವು ಸಾಧಿಸ್ತಾರ ಅಂತಂದ್ರೆ ಹಾರ್ಡ್ ವರ್ಕ್ ಜೊತೆ ಸ್ಮಾರ್ಟ್ ವರ್ಕ್ ಮಾಡೋರು ಮಾತ್ರ ಅಷ್ಟೇ ಯಶಸ್ವಿ ಆಕಾರ. ಆ ಸ್ಮಾರ್ಟ್ ವರ್ಕು ನಿಮ್ದಾಗಬೇಕು. ಕನಿಷ್ಠ ದಿನಕ್ಕೆ 10ರಿಂದ 12 ಗಂಟೆಗಳ ಕಾಲ ಅಧ್ಯಯನ ಮಾಡಲಿಕ್ಕೇ ಬೇಕು, ಬೇರೆ ದಾರಿನೇ ಇಲ್ಲ. ಇದರ ಜೊತೆಗೆ ಈ ಡೈಲಿ ನ್ಯೂಸ್ ಪೇಪರ್ ಮಾತ್ರ ಕಡ್ಡಾಯವಾಗಿ ಓದಾಕಬೇಕು. ಮ್ಯಾಗ್ಜಿನ್ಸ್ ಓದ್ರಿ, ಬೇಕಾದ ನಿಮ್ಗೆ ಯಾವ್ದು ಇಷ್ಟನೋ ಅದು ಮ್ಯಾಗ್ಜಿನ್ಸ್ ಓದ್ರಿ. ಅಚ್ಚುಕಟ್ಟಾದ ಮಾಹಿತಿಯನ್ನು ಕೊಟ್ಟಿರ್ತಾರೆ, ರೆಡಿಮೇಡ್ ಫುಡ್ ಇರ್ತದೆ, ಓದ್ರಿ, ಏನು ತೊಂದರೆ ಇಲ್ಲ. ಮ್ಯಾಕ್ಸಿಮಮ್ ಮಾಹಿತಿ ಸಿಗ್ತದೆ, ಓದ್ರಿ. ಅದರ ಜೊತೆಗೆ ಡೈಲಿ ನ್ಯೂಸ್ ಪೇಪರ್ ನೀವು ಓದಲಿಕ್ಕೆ ಬೇಕು. ಯಾಕೆ ನ್ಯೂಸ್ ಪೇಪರ್ ಓದಬೇಕು ಅಂತಂದರೆ, ಕೆಲವೊಬ್ರು ಏನು ವಿದ್ಯಾರ್ಥಿಗಳು ತಿಳ್ಕೊಂಡಿದ್ದಾರೆ ಅಂತಂದರೆ ನ್ಯೂಸ್ ಪೇಪರ್ ಕೇವಲ ಪ್ರಚಲಿತ ಘಟನೆಗಳಿಗೆ ಮಾತ್ರ ಸೀಮಿತ ಆಗಿದೆ. ಪ್ರಚಲಿತ ಘಟನೆಗಳನ್ನು ಹೊರತುಪಡಿಸಿ ಏನು ಬರೋದಿಲ್ಲ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ತಪ್ಪು ಕಲ್ಪನೆಯನ್ನು ತಿಳ್ಕೊಂಡಿದ್ದಾರೆ. ಅದಕ್ಕಾಗಿ ನೋಡಿ, ಯಾವುದೇ ಒಂದು ಅಬ್ಸರ್ವ್ ಮಾಡಿ, ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನ ಅಂತ ಬಂತು ಅಂತಂದರೆ ಆ ವರ್ಷದ ಒಂದು ಧ್ಯೇಯವಾಕ್ಯ ಜೂನ್ 21ರಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದೆ ಭಾರತ ಸರ್ಕಾರ, ಆ ಒಂದು ಪ್ರಮುಖ ಧ್ಯೇಯವಾಕ್ಯದೊಂದಿಗೆ ಅಂತ ತಿಳ್ಕೊಂಡ್ರೆ ತಪ್ಪದು. ಕೇವಲ ಅಷ್ಟೇ ಬರ್ತದ. ಯೋಗ ದಿನದ ಒಂದು ಮಹತ್ವವನ್ನು ತಿಳಿಸ್ತಾರೆ, ಯಾವಾಗಿಂದ ಹಿಂದೆ ಪ್ರಾರಂಭ ಮಾಡಿದ್ರು ಅನ್ನೋ ಒಂದು ವಿಚಾರವನ್ನು ತಿಳಿಸ್ತಾ ಇದ್ದಾರೆ.
ಯೋಗ ದಿನಾಚರಣೆಯ ಮಹತ್ವವನ್ನು ಹೇಳ್ತಾ ಇದ್ದಾರೆ. ನೆಕ್ಸ್ಟು 2015ರಲ್ಲಿ ಯೋಗ ದಿನವನ್ನು ಪ್ರಾರಂಭ ಮಾಡಿರ್ತಕ್ಕಂಥ ವಿಚಾರವನ್ನು ತಿಳಿಸ್ತಾರೆ. 2015ರಲ್ಲಿ 2015ರ ಧ್ಯೇಯವಾಕ್ಯ ಏನಿತ್ತು? ಶಾಂತಿಗಾಗಿ ಯೋಗ. 2016ರಲ್ಲಿ ಆರೋಗ್ಯಕ್ಕಾಗಿ ಯೋಗ. ಟ್ಯಾಗ್ಲೈನ್ ನೀವೆಲ್ಲ ಹೊಂದಿಸ್ಬೇರೆ ಕೇಳ್ಬೋದು ನಿಮಗೆ. 2015, 16, 17, 18, 19, 20 ಹಿಂಗೆ ಕೊಟ್ಟು ಮುಂದೆ ಟ್ಯಾಗ್ಲೈನ್ ಕೊಡ್ತಾರೆ. 2015ಕ್ಕೆ ಯಾವುದಿತ್ತು? ಶಾಂತಿಗಾಗಿ ಯೋಗ ಇತ್ತು. 2016ಕ್ಕೆ ಯಾವುದಿತ್ತು? ಆರೋಗ್ಯಕ್ಕಾಗಿ ಯೋಗ ಇತ್ತು. 2017ರಲ್ಲಿ ಯಾವುದಿತ್ತು? ಯುವ ಸಮೂಹಕ್ಕಾಗಿ ಯೋಗ ಅಂತಿತ್ತು. 2018ರಲ್ಲಿ ಏನಿತ್ತು? ಸಾಮರಸ್ಯಕ್ಕಾಗಿ ಯೋಗ ಅಂತಿತ್ತು. 2019ರಲ್ಲಿ ಏನಿತ್ತು? ವಿಚಾರ ಏನಂದರೆ ಎಷ್ಟು ಸಾಧ್ಯವಾಗುತ್ತೋ ಇಂಪಾರ್ಟೆಂಟ್ ಕೀ ಪಾಯಿಂಟ್ಸ್ ಅಷ್ಟೇ. 2019ರಲ್ಲಿ ಹೃದಯಕ್ಕಾಗಿ ಯೋಗ. 2020ರಲ್ಲಿ ಎಲ್ಲರಿಗಾಗಿ ಯೋಗ, ಮನೆಯವರಿಗಾಗಿ ಯೋಗ ಅನ್ನೋ ಒಂದು ಟ್ಯಾಗ್ಲೈನ್ ಇತ್ತು. ನೋಡಿರಿ, ಆಲ್ಮೋಸ್ಟ್ ಅಲ್ಲೆಲ್ಲ ಓದ್ಕೊಂಡಿರಿ. ಈ ರೀತಿಯಾಗಿ ಕೆಲವೊಂದು ಇಂಪಾರ್ಟೆಂಟ್ ಕೀ ಪಾಯಿಂಟ್ಸ್. ಮಾರ್ಚ್ 22 ಬರ್ತದೆ, ಅಂತಾರಾಷ್ಟ್ರೀಯ ಜಲ ದಿನವನ್ನಾಗಿ ಆಚರಣೆ ಮಾಡ್ತೀರಿ. ಜಲದಿನ ಯಾಕೆ ಒಂದೊಂದು ಹನಿ ನೀರು ಸಹಿತ ಅಮೃತಕ್ಕೆ ಸಮ ಅಂತೀವಿ ನಾವೆಲ್ಲ, ಹೌದಾ? ಪ್ರತಿಯೊಂದು ಹನಿ ನೀರು ಸಹಿತ ಅಮೃತಕ್ಕೆ ಸಮ. ಈ ನಿಟ್ಟಿನೊಳಗೆ ಈಗ 2017ರಲ್ಲಿ ಅಂತಾರಾಷ್ಟ್ರೀಯ 2017ರಲ್ಲಿ ಅಂತಾರಾಷ್ಟ್ರೀಯ ಜಲ ದಿನದ ಒಂದು ಧ್ಯೇಯವಾಕ್ಯ ಏನಾಗಿತ್ತು? ವೈ ವೇಸ್ಟ್ ವಾಟರ್. 2018ರಲ್ಲಿ ನೇಚರ್ ಫಾರ್ ವಾಟರ್. 2019ರಲ್ಲಿ ಲಿವಿಂಗ್ ನೋ ಒನ್ ಬಿಹ್ಯಾಂಡ್. 17ರಲ್ಲಿ ವೈ ವೇಸ್ಟ್ ವಾಟರ್. 18ರಲ್ಲಿ ನೇಚರ್ ಫಾರ್ ವಾಟರ್. 19ರಲ್ಲಿ ಲಿವಿಂಗ್ ನೋ ಒನ್ ಬಿಹ್ಯಾಂಡ್. 2020ರ ಅಂತಾರಾಷ್ಟ್ರೀಯ ಜಲ ದಿನದ ಧ್ಯೇಯವಾಕ್ಯ ವಾಟರ್ ಆ್ಯಂಡ್ ಕ್ಲೈಮೇಟ್ ಚೇಂಜ್. ಈ ರೀತಿ ಟ್ಯಾಗ್ಲೈನು ಸಹಿತ ಗೊತ್ತಿರಬೇಕಾಗತ್ತೆ. ಅತಿ ಮಹತ್ವದ ವಿಚಾರ ಇವು, ಬಹು ನಿರೀಕ್ಷಿತ ವಿಚಾರ ಇದು. ಯಾಕಂದರೆ ಅತಿ ಪ್ರಮುಖವಾಗಿರ್ತಕ್ಕಂಥ ವಿಚಾರವನ್ನು ನೀವು ಬರೆದಿಟ್ಕೊಂಡು ಚರ್ಚೆ ಮಾಡಿ ರೀಕಾಲ್ ಮಾಡಲಿಲ್ಲ ಅಂದ್ರೆ ನೆನಪು ಉಳಿಯೋದಿಲ್ಲ ಅವು. ಒಂದೊಂದು ಇಂಪಾರ್ಟೆಂಟ್ ಕೀ ಪಾಯಿಂಟ್ ಇರ್ತದೆ. ಸ್ಪರ್ಧಾತ್ಮಕ ಪರೀಕ್ಷಾ ದೃಷ್ಟಿಯಿಂದ ಅತಿ ಮಹತ್ವದ ವಿಚಾರ ಇರ್ತದೆ. ಆ ವಿಚಾರವನ್ನು ಯಾವುದೇ ಕಾರಣಕ್ಕೂ ನೀವು ಓದಲಿಲ್ಲ, ಬರೀಲಿಲ್ಲ, ಚರ್ಚೆ ಮಾಡಲಿಲ್ಲ, ರೀಕಾಲ್ ಮಾಡಲಿಲ್ಲ ಅಂದರೆ ಪರೀಕ್ಷೆಯಲ್ಲಿ 100ಕ್ಕೆ 100ರಷ್ಟು ತೊಂದರೆನೇ ಇರ್ತದೆ. ಯಾವುದೇ ಕಾರಣಕ್ಕೂ ತೊಂದರೆ, ಬರೀ ಕನ್ಫ್ಯೂಷನ್. ಯಾವಾಗ ನೀವು ಓದಿ ಚರ್ಚೆ ಮಾಡಿ ರೀಕಾಲ್ ಮಾಡಿರಿ, ಸುಮಾರು ದಿನಗಳವರೆಗೆ ಮರೀಲಿಕ್ಕೆ ಸಾಧ್ಯ ಇಲ್ಲ. ಅದು ಇಂಪಾರ್ಟೆಂಟ್ ಕೀ ಪಾಯಿಂಟ್ಸ್, ಅದರಲ್ಲಿ ಏನಿಲ್ಲ. ನೀವು ಎಷ್ಟು ಆಸಕ್ತಿಯಿಂದ ಓದ್ತೀರಿ ಅದರ ಮೇಲೆ ನೆನಪುಳಿಯುವಂಥ ಪ್ರಮಾಣ ನಿರ್ಧಾರ ಆಗ್ತದೆ. ಸುಮ್ಮನೆ ಆಸಕ್ತಿ ಇಲ್ಲ, ಒತ್ತಡ ಜಾಸ್ತಿ ಇದೆ, ಎಕ್ಸಾಮ್ ಬಂತು, ಎಲ್ಲ ಬುಕ್ ಅದು ಕವರ್ ಆಗಿಲ್ಲ, ಇದು ಕವರ್ ಆಗಿಲ್ಲ ಅಂತ ಒಂದು ಗೊಂದಲಕ್ಕೆ ಯಾಕೆ ಬೀಳ್ತೀರಿ ಅಂದರೆ, ಸುಮಾರು ಎಲ್ಲೆಲ್ಲೋ ನೋಟ್ಸ್ ತರ್ತೀರಿ, ಜೆರಾಕ್ಸ್ ಮಾಡಿಸ್ತೀರಿ, ಒಂದೊಂದು ವಿಷಯಕ್ಕೆ 2-3 ಬುಕ್ ತೊಗೊಂಬರ್ತೀರಿ. ಅದು ಚಲೋ ಇದು ಚಲೋ ಐತೆ ಅಂತ ಮೈಂಡ್ ಭಾಳ ಚಂಚಲ ಆಗ್ತಾಯಿದೆ. ಆತ್ಮೀಯ ಸ್ನೇಹಿತರೆ, ಯಾವುದಕ್ಕೂ ಗೊಂದಲಕ್ಕೆ ಈಡಾಗುವಂಥ ಅವಶ್ಯಕತೆ ಇಲ್ಲ. ನೀವು ಮಾಡಬೇಕಾಗಿದ್ದು ಏನಂದರೆ ಹಾರ್ಡ್ ವರ್ಕ್ ಜೊತೆ ಸ್ಮಾರ್ಟ್ ವರ್ಕ್ ಮಾಡಬೇಕು. ಈ ನಿಟ್ಟಿನೊಳಗೆ ಅಷ್ಟು ನಾವು ಏಕಾಗ್ರತೆಯನ್ನು ವಹಿಸಬೇಕಾಗಿದೆ. ನಾವು ಎಷ್ಟನ್ನು ಓದಿದ್ವಿ ಅನ್ನೋದು ಇಂಪಾರ್ಟೆಂಟ್ ಬರೋಂಗಿಲ್ಲ, ಎಷ್ಟನ್ನು ಓದಿ ಎಷ್ಟು ನೆನಪುಳಿದಿದೆ ಅನ್ನೋ ಒಂದು ವಿಚಾರ ಇಟ್ಕೊಂಡು ನಿಮಗೆ ಮುಂದೆ ಸ್ಪರ್ಧಾತ್ಮಕ ಪರೀಕ್ಷೆ ಒಳಗದ ನಿಮ್ಮ ಯಶಸ್ಸನ್ನು ನಿರ್ಧರಿಸುತ್ತೆ. ಈ ಕಾರಣದಿಂದಾಗಿ ನೀವು ಪ್ರತಿದಿನ ಮಾಡಬೇಕಾಗಿರ್ತಕ್ಕಂಥದ್ದು ಒಂದು ಒಳ್ಳೆಯ ಪ್ರಾಮಾಣಿಕತೆಯಿಂದ, ಶಿಸ್ತಿನಿಂದ, ಅಚ್ಚುಕಟ್ಟಾಗಿ ನೀವೊಂದು ಪ್ರಾಮಾಣಿಕವಾಗಿ ಅಧ್ಯಯನ ಮಾಡಿ, ಅಧ್ಯಯನ ವಿಧಾನಗಳನ್ನು ಅಚ್ಚುಕಟ್ಟಾಗಿ ಅಳವಡಿಸ್ಕೊಳ್ಳಿ. ನಿಮ್ಗೆ ಯಾವುದೇ ಕಾರಣಕ್ಕೂ ಸೋಲು ನಿಮ್ಮ ಸನಿಹ ಸುಳಿಯೋದಿಲ್ಲ. ಎಲ್ಲರಿಗೂ ಈ ಒಂದು ಅದ್ಭುತವಾಗಿರ್ತಕ್ಕಂಥ ಈ ಗುಣಮಟ್ಟದ ಶಿಕ್ಷಣವನ್ನು ನೀಡುವಂಥ ಈ ಕ್ಲಾಸಿಕ್ ಸಂಸ್ಥೆ ಅಚ್ಚುಕಟ್ಟಾಗಿ ಒಂದು ಆನ್ಲೈನ್ ಶಿಕ್ಷಣ ವ್ಯವಸ್ಥೆಯನ್ನು ನುರಿತ ತಜ್ಞರಿಂದ, ಒಳ್ಳೆಯ ಸಂಪನ್ಮೂಲ ವ್ಯಕ್ತಿಗಳನ್ನು ಹೊಂದಿರತಕ್ಕಂಥ ಕ್ಲಾಸಿಕ್ ಸಂಸ್ಥೆ ಇನ್ನು ಮುಂದೆ ಒಳ್ಳೆಯ ಗುಣಮಟ್ಟದ ಶಿಕ್ಷಣವನ್ನು ಕೊಡುವಂಥ ಒಂದು ಪ್ರಮುಖ ಸಂಸ್ಥೆಯಾಗಿ ದೊಡ್ಡದಾಗಿ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಬೆಳೀಲಿ ಅಂಥೇಳಿ ಆಶಯವನ್ನು ವ್ಯಕ್ತಪಡಿಸುತ್ತಾ, ಮುಂದಿನ ಎಲ್ಲ ತಮ್ಮ ಉಜ್ವಲವಾದ ಭವಿಷ್ಯವನ್ನು
ಈ ಒಂದು ಕ್ಲಾಸಿಕ್ ಸಂಸ್ಥೆ ನಿರ್ಮಾಣ ಮಾಡ್ತದೆ ಅಂತ ಹೇಳಿ ನನ್ನ ಒಂದು ಎರಡು ಮಾತುಗಳನ್ನು ಮುಗಿಸ್ತೀನಿ. ನೆಕ್ಸ್ಟು ಇನ್ನೂ ಅಧ್ಯಯನ ವಿಧಾನಗಳ ಜೊತೆ ತಮ್ಮ ಮುಂದೆ ಕೆಲವೊಂದು ವಿಚಾರಗಳನ್ನು ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ನಮಸ್ಕಾರ.